ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಿರೀಕ್ಷೆಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಬನ್ನಿರಿ, ಈ ದಿನ ದೇವರು ನಮಗಾಗಿ ಇಟ್ಟಿರುವ ನಿರೀಕ್ಷೆಯ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಚಿಂತೆ ಮಾಡಬೇಡಿ, ದೇವರ ಉದ್ದೇಶ ನೆರವೇರುತ್ತದೆ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 21ನೇ ವಚನ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ನಾವು ನಮ್ಮ ಜೀವನದಲ್ಲಿ ಅನೇಕ ಯೋಜನೆಗಳನ್ನು ಹಾಕುತ್ತೇವೆ. ಈ ದಾರಿಯಲ್ಲಿ ಹೋಗಬೇಕು, ಈ ಕೆಲಸ ಮಾಡಬೇಕು, ಈ ಬಾಗಿಲು ತೆರೆಯಬೇಕು, ಇಂಥವರು ನನ್ನ ಜೀವಿತದಲ್ಲಿ ಬರಬೇಕು ಎಂಬುದಾಗಿ ಅನೇಕ ಸಾರಿ ನಾವು ಯೋಜನೆಯನ್ನು ಹಾಕುತ್ತೇವೆ. ಆದರೆ ನಾವು ಊಹಿಸಿದಂಥ ಯಾವ ಯೋಜನೆಗಳು ನಮ್ಮ ಜೀವಿತದಲ್ಲಿ ಆಗುವುದಿಲ್ಲ. ಕೆಲವು ಸಾರಿ ಬಾಗಿಲು ಮುಚ್ಚಲ್ಪಟ್ಟ ಅನುಭವ, ಕೆಲವು ಸಾರಿ ನಾವು ಪ್ರೀತಿಸಿದ ಜನರು ನಮ್ಮನ್ನು ಬಿಟ್ಟು ಹೋಗಿರುತ್ತಾರೆ, ನಿರೀಕ್ಷಿಸಿದ ಅವಕಾಶ ನಮ್ಮನ್ನು ಕೈ ತಪ್ಪಿರುತ್ತದೆ. ಆ ಸಮಯದಲ್ಲಿ ನಾವು ಕೇಳುವಂಥ ಒಂದು ಪ್ರಶ್ನೆ, ಯೋಚಿಸುವಂಥ ಒಂದು ಪ್ರಶ್ನೆ, ನನ್ನ ಜೀವನ ದೇವರ ಯೋಜನೆಯಿಂದ, ದೇವರ ಪ್ಲ್ಯಾನಿಂದ ದೂರವಿದೆಯಾ? ನೋಡ್ರಿ, ನಮ್ಮ ತಪ್ಪುಗಳಿಂದ ದೇವರ ಉದ್ದೇಶ ಬದಲಾಗುವುದಿಲ್ಲ. ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ಒಂದು ಕಾಲಕ್ಕೂ ಬದಲಾಗುವುದಿಲ್ಲ. ಮನುಷ್ಯರ ಯೋಜನೆಗಳು ಬದಲಾಗಬಹುದು, ಆದರೆ ನಮ್ಮ ಕುರಿತು ದೇವರು ಏನು ಯೋಜನೆ ಹಾಕಿದ್ದಾರೋ ಅದು ಎಲ್ಲವೂ ಹಾಗೆ ಸಂಭವಿಸುತ್ತದೆ. ಎಸ್ತರಳ ಜೀವಿತವನ್ನು ನೆನಪಿಸಿಕೊಳ್ಳ್ರೆ, ಅವಳ ಅರಮನೆಯಲ್ಲಿ ಹುಟ್ಟಿದವಳಲ್ಲ, ಅವಳ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಂಥ ಅನಾಥಳು, ಸಾಮಾನ್ಯ ಒಂದು ಸ್ಥಿತಿಯಲ್ಲಿ ಬೆಳೆದು ಬಂದವಳು. ಆದರೆ ದೇವರು ಮುಂಚಿತವಾಗಿಯೇ ಒಂದು ಮಹಾ ಉದ್ದೇಶವನ್ನು, ಪ್ಲ್ಯಾನನ್ನು, ಯೋಜನೆಯನ್ನು ಎಸ್ತೇರಳ ಕುರಿತಾಗಿ ದೇವರು ಹಾಕಿ ಇಟ್ಟಿದ್ದರು. ದೇವರು ಅವಳನ್ನು ರಾಜನ ಅರಮನೆಗೆ ಕರೆದೊಯ್ದರು. ಅವಳ ಮೂಲಕ ತನ್ನ ಜನರನ್ನು ರಕ್ಷಿಸಿದರು. ಅವಳ ಹಿಂದಿನ ನೋವು ಅಥವಾ ಅವಳ ಹಿನ್ನೆಲೆ ಯಾವುದು ದೇವರ ಉದ್ದೇಶವನ್ನು ತಡೆಯಲಿಲ್ಲ. ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ನಿಮ್ಮ ಹಿನ್ನೆಲೆಯನ್ನು ನೋಡದೆ ದೇವರ ಉದ್ದೇಶ ನೆರವೇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನದಲ್ಲಿ ಸರಿಯಾದ ಬೆಂಬಲ ಇರಲಿಕ್ಕಿಲ್ಲ, ಅವಕಾಶಗಳು ಇಲ್ಲದೇ ಇರಬಹುದು. ಸ್ತೋತ್ರ. ಕೆಲವರು ಬರೀ ನೀವು ನೆನೆಸಬಹುದಾ, ನಾನು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದರೆ ಚೆನ್ನಾಗಿರುತ್ತಿತ್ತು, ಆದರೆ ನಾನು ನೋಡಿ ಇಂಥ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನನಗೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಒಂದನ್ನು ತಿಳಿದುಕೊಳ್ಳ್ರೆ, ನೀವು ಹುಟ್ಟುವ ಮುಂಚೆನೆ ನಿಮ್ಮ ಕುರಿತಾಗಿ ದೇವರು ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿದ್ದಾರೆ. ದೇವರ ಉದ್ದೇಶ ನೀನು ಜನ್ಮ ತಾಳಿದ ಆ ಮನೆಗಿಂತ ದೊಡ್ಡದ್ರೆ, ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ದೀರಾ ಅದಕ್ಕಿಂತಲೂ ದೊಡ್ಡದು. ಯಾಕೆಂದರೆ ದೇವರ ಯೋಜನೆ ನಿಮ್ಮ ಜೀವಿತದಲ್ಲಿ ಅದು ನೆರವೇರುತ್ತದೆ. ನಾವು ಯೋನನ ಜೀವಿತದಲ್ಲಿ ನೋಡುವಾಗ, ಅವನು ದೇವರ ಉದ್ದೇಶಕ್ಕೆ ತದ್ವಿರುದ್ಧವಾಗಿ ಹೋದ, ಆದರೂ ಕೂಡ ಅವನು ತಪ್ಪು ಮಾಡಿದ. ಆದರೆ ದೇವರು ಅವನನ್ನು ಆ ಉದ್ದೇಶಕ್ಕೆ, ಯಾವ ಉದ್ದೇಶಕ್ಕೆ ಯೋನನನ್ನು ಇಟ್ಟಿದ್ರೋ ಅದಕ್ಕೆ ದೇವರೇ ಕರೆತಂದರು. ಚಂಡಮಾರುತ ಬಂತು, ದೊಡ್ಡ ಮೀನು ಅವನನ್ನು ನುಂಗಿತು, ಕೊನೆಗೆ ಅವನು ಹೋಗಬೇಕಾದ ದಾರಿಗೆ ಬಂದನು. ಇದರಲ್ಲಿ ಒಂದು ದೊಡ್ಡ ಆತ್ಮಿಕ ಸತ್ಯಾಂಶವಿದೆ. ನಮ್ಮ ತಪ್ಪುಗಳು ಕೆಲವೊಮ್ಮೆ ವಿಳಂಬ ತರಬಹುದು, ಕಷ್ಟ ತರಬಹುದು, ದಾರಿಗಳನ್ನು ಕಠಿಣಗೊಳಿಸಬಹುದು. ಆದರೆ ದೇವರ ಕೃಪೆ ನಮ್ಮ ತಪ್ಪಿಗಿಂತ ದೊಡ್ಡದು. ಇನ್ನೊಂದು ಸಾರಿ ಹೇಳ್ತೇನೆ, ದೇವರ ಕೃಪೆ ನಮ್ಮ ತಪ್ಪಿಗಿಂತ ದೊಡ್ಡದು. ನೀವು ಹಿಂದಿನ ದಿನಗಳಲ್ಲಿ ತಪ್ಪು ಮಾಡಿದರೂ ದೇವರು ನಿಮ್ಮನ್ನು ಮತ್ತೆ ಎಬ್ಬಿಸಿ ತನ್ನ ಉದ್ದೇಶದ ದಾರಿಗೆ ತರಬಲ್ಲರು. ಮೋಶೆ ಜೀವನ ಇನ್ನೂ ಅದ್ಭುತ ರೀ. ಅವನು ಜನಿಸಿದ ಕಾಲ ಅಪಾಯದ ಕಾಲ. ಫರೋಹನನು ಇಸ್ರಾಯೇಲರ ಆ ಗಂಡು ಮಕ್ಕಳನ್ನು ಕೊಲ್ಲಿಸಲು ಆಜ್ಞೆ ಹೊರಡಿಸಿದಂಥ ಸಮಯ. ನೋಡ್ರಿ, ಮೋಶೆ ಆ ತಪ್ಪಾದ ಸಮಯದಲ್ಲಿ ಅವನು ಜನಿಸಿದಂತೆ ಕಾಣುತ್ತಾ ಇತ್ತು. ಆದರೆ ದೇವರು ತಪ್ಪು ಮಾಡುವ
ಮಾಡುವವರಲ್ಲ. ಮೋಶೆಯ ತಾಯಿ ಇನ್ನೂ ಅವನನ್ನು ಬಚ್ಚಿಟ್ಟುಕೊಳ್ಳಲಾಗದೆ ಬುಟ್ಟಿಯಲ್ಲಿ ಇಟ್ಟು ನೈಲ್ ನದಿಗೆ ಬಿಟ್ಟಳು. ಅದು ನೋವಿನ ಕ್ಷಣವಾಗಿತ್ತು. ಆದರೆ ಆ ಬುಟ್ಟಿಯಲ್ಲಿ ಇಡಲ್ಪಟ್ಟಂಥ ಮೋಶೆ, ಆ ನದಿಯೇ ಮೋಶೆಯನ್ನ ಅರಮನೆಗೆ ಕರೆದೊಯ್ಯಿತು. ಫರೋಹನ ಮಗಳು ಅಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಾಗ ಅದನ್ನು ನೋಡಿ ಆ ಮಗುವನ್ನು ಕರ್ಕೊಂಡು ಹೋಗಿ ಅರಮನೆಯಲ್ಲಿ ಅವಳೇ ಸ್ವಂತ ಮಗುವಿನ ಹಾಗೆ ಬೆಳೆಸಿದಳು. ನೋಡ್ರಿ, ದೇವರ ಉದ್ದೇಶ ಅದು ಅತ್ಯದ್ಭುತವಾಗಿರುತ್ತದೆ. ಆ ಕ್ಷಣಿಕ ಕಾಲದಲ್ಲಿ ನಮಗೆ ಅರ್ಥವಾಗುವುದಿಲ್ಲ. ಆದರೆ ಮೋಶೆಯನ್ನ 80 ವರ್ಷಗಳ ಕಾಲದವರೆಗೂ ದೇವರು ಸಿದ್ಧಪಡಿಸುತ್ತಲೇ ಇದ್ದರು. ನಂತರ ಇಸ್ರಾಯೇಲ್ ಜನರನ್ನು ಬಿಡಿಸಲು ಉಪಯೋಗಿಸಿಕೊಂಡರು. ನೋಡ್ರಿ, ನಮ್ಮ ಜೀವಿತದಲ್ಲಿ ಸಹ ದೇವರು ಏನು ಯೋಜನೆ ಹಾಕಿದ್ದಾರೋ ಅದು ಖಂಡಿತವಾಗಿ ಅದು ನೆರವೇರುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಒಳ್ಳೆಯದಾಗಿ ನಡೀತದಂತೆ. ಪ್ರೀತಿಯುಳ್ಳ ದೇವ ಜನರೇ, ನೀವು ಯೋಚಿಸುವುದಕ್ಕಿಂತ ದೊಡ್ಡದಾಗಿ ದೇವರ ಉದ್ದೇಶ ನೆರವೇರುವ ದಿನಗಳನ್ನು ನೀವು ಕಾಣಲಿಕ್ಕಿದ್ದೀರಾ. ಮನುಷ್ಯನ ಯೋಜನೆ ಬದಲಾಗಬಹುದು, ಆದರೆ ದೇವರ ಉದ್ದೇಶ ಯಾವಾಗಲೂ ಬದಲಾಗುವುದಿಲ್ಲ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿದ್ದರೂ ದೇವರ ಸಂಕಲ್ಪವೇ ಈಡೇರುವುದು. ನಮ್ಮ ಜೀವಿತದಲ್ಲಿ ಅನೇಕ ಯೋಜನೆಗಳಿದ್ದರೂ ನಮ್ಮ ಜೀವಿತದಲ್ಲಿ ದೇವರ ಯೋಜನೆಗಳು ಮಾತ್ರ ನೆರವೇರುತ್ತದೆ. ಹಾಗಾದರೆ ದೇವರೇ, ನನ್ನ ಜೀವಿತದಲ್ಲಿ ನೀವು ಇಡಲ್ಪಟ್ಟ ಉದ್ದೇಶ ಯೋಜನೆಗಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಜೊತೆಯಲ್ಲಿ ಮಾತನಾಡಿದ್ದೀರಾ. ದೇವರೇ, ನಿಮ್ಮ ಉದ್ದೇಶ ದೇವರೇ ಅಪ್ಪ, ನಿಮ್ಮ ಯೋಜನೆಗಳು ನಮ್ಮ ಜೀವಿತದಲ್ಲಿ ದೇವರೇ ನಾವು ನೆನೆಸುವುದಕ್ಕಿಂತ ಮಿಗಿಲಾಗಿದೆ. ದೇವರೇ, ತಾಯಿ ಗರ್ಭದಲ್ಲಿರುವಾಗ ನಮ್ಮನ್ನು ಕಂಡ ದೇವರು ನೀವು, ಹೆಸರಿಡಿದು ಕರೆದಂಥ ದೇವರು ನೀವು. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಏನು ನಡೆಯುತ್ತಾ ಇದೆ, ಏನು ಆಗುತ್ತಾ ಇದೆ ನಮಗೆ ಗೊತ್ತಿಲ್ಲ. ಆದರೆ ದೇವರೇ, ಎಲ್ಲವೂ ನಿಮ್ಮ ಉದ್ದೇಶದ ಮೇರೆಗೆ, ನಿಮ್ಮ ಯೋಜನೆ ಮೇರೆಗೆ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ವಿಡಿಯೋನ ವಾಚ್ ಮಾಡ್ತಿರುವ ಎಲ್ಲ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಿನ್ನ ಕೃಪೆಯಿಂದ ಬಲದಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಉದ್ದೇಶದಲ್ಲಿ ನೀವಿದ್ದೀರಾ. ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರಲಿಕ್ಕಿದೆ. ದೇವರೇ, ನಿನ್ನ ಯೋಜನೆ ನನ್ನ ಜೀವಿತದಲ್ಲಿ ನೆರವೇರಲಿ, ನಿಮ್ಮ ಚಿತ್ತ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.